ಅಕ್ಕ, ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಅಕ್ಕ. ಏನು ಮನೇಲಿ ಯಾರು ಇಲ್ವಾ? ಯಾರು? ಅವ್ವ ನಾನು ಕಣವ. ಓ ಆಂಟಿ ನೀವಾ? ಬನ್ನಿ ಒಳಗಡೆ. ಇಲ್ಲ ಕತೆ ಅಮ್ಮ ಇಲ್ಲ. ಅಮ್ಮ ಸಟ್ಕೊಂಡು ಹೋಯ್ತಲ್ಲ ಮೇಯ್ಸಕ್ಕೆ ಅಂದ್ಬಿಟ್ಟು ಸಟ್ಕೊಂಡು ಹೋಯ್ತಾ? ಅದಕ್ಕೆ ಬಂದೆ ಕಣವ. ಅಮ್ಮನ ಕುಟೋಸಿ ಮಾತಾಡ್ಬೇಕಾಗಿತ್ತು. ಸಟ್ಕೊಂಡು ಆಚೆ ಬಂತಕ್ಕೆ ಹೋಗೋದೆ. ಸರಿ ಬಿಡು ಆಯ್ತು, ಅಲ್ಲೇ ಹೋಗಿ ಮಾತಾಡಿಸ್ತೀನಂತೆ. ಆಂಟಿ ಬನ್ನಿ ಒಳಗಡೆ, ಟೀನರ್ ಮಾಡ್ತೀನಿ. ಇಲ್ಲ ಕದ್ಬಿಡು, ಸಂಜೆ ಮೇಲೆ ಬರ್ತೀನಿ. ಕಾಲೇಜಿಗೆ ಹೋಗಿಲ್ವಾ? ಈಗ ರೆಡಿ ಆಯ್ತೇವನಿ. ಸರಿ ಸರಿ ಆಯಿತು, ಹೋಗು ನೀನು. ನಾನು ಓಟು ಹೊಲ್ತವೆ ಮಾತಾಡ್ತೀನಂತೆ. ಸರಿ ಆಂಟಿ ಆಯಿತು. ಅದೇನ ನೋಡ್ಕೊಂಡು ನಿಂತಿದೀಯೇ? ಆ ಪಾಟಿ ಉಳ್ಳದೆ ಮೇಯ್ಕಬೇಕು ತಾನೆ. ಇಲ್ದವ್ದಾಗ ಪರ್ಚಾಡ್ತೀರಿ, ಇದ್ದಾಗ ಮೇಯ್ಕಿಲ್ಲ. ಆ ಪಾಟಿ ಅದೇ ಮೇವು ಮೇಯ್ಕೊಳ್ಳೋದು ಅಂತಾನೆ ಬಿಟ್ಟು ನಿಂತಿರೋದು ನೋಡಲಿ ಹೆಂಗ್ ನಿಂತದೆ ಅಂದ್ಬಿಟ್ಟು. ಅಕ್ಕ, ಲಕ್ಷ್ಮಕ್ಕ, ಏನವ? ಅಯ್ಯೋ ಆಚೆ ಹೊಲ್ತ ಈಚೆ ಹೊಲ್ತ ಬೇರೆ ಸುತ್ತ ಬಂದಲ್ಲವ. ಇಲ್ಲಿ ಮೇಯ್ಸ್ತಾ ಕುಂತಿದಿ. ಕಾವನ ನೋಡಿದ್ರೆ ಆಚೆ ಹೊಲ್ತಕ್ಕೆ ಹೋಗೋದೆ ಅಂತ ಅಂದ್ಲು. ಅಯ್ಯೋ ಅವಳ್ಗ ಹಂಗೆ ಹೇಳ್ದೆ, ಅಲ್ಲಿ ಮೇವಿತ್ತಿಲ್ಲ ಅಕ್ಕಿ ಇಲ್ಲಿಗೆ ಅಟ್ಕ ಬಂದೆ ಬಾ. ಬತ್ತೀನಿ ತಾಡು. ಅಯ್ಯೋ ಆಚೆ ಹೊಲ್ತಕ್ಕೆಲ್ಲ ಹೋಗಿ ಸುತ್ಕೊಂಡ್ ಬಳಸ್ಕೊ ಬಂದೆ ಕನಕ. ನಾನು ಆಚೆ ಹೊಲ್ತಕ್ಕೆ ಹೋಗಿದ್ದೆ. ಇವನು ಪುಡ್ಸಮ್ಮಣ್ಣ ಸಿಕ್ಬಿಟ್ಟು ಅಲ್ಲಿ ಹೋಗಲ್ಲಿ ಚೆನ್ನಾಗದೆ ಮೇವು ಹೊಲ್ತವು, ಹೋಗಿ ಮೇಯ್ಸೋಗ್ತಾಯಿ ಅಂತ. ಅದಕ್ಕೆ ಹಂಗೆ ಬಂದೆ. ಇಲ್ಲಿ ಹುಲ್ಲು ಚೆನ್ನಾಗದೆ, ಮೇಯ್ದಾರೆ ನಿಂತ್ಕೊಂಡು ಓಡ್ತದೆ. ಪರ್ಕೊಳ್ಳೋದು ಅನ್ನಕ್ಕಿಲ್ಲ. ಇದೇನಿಷ್ಟು ಹೊತ್ತಿಗೆ ಬಂದ್ಬಿಟ್ಟಿದ್ವಿ ಒತ್ಲಂತೆಯೇ. ಒತ್ತಾಗ ಬರ್ಬೇಕು ತಾನೆ. ಅಯ್ಯೋ ಇವು ಒತ್ಲಂತೆ ಮೇಯ್ಕಳ್ಳಿ. ಒಂದಕ್ಕೆ ಬಟ್ಟೆ ಇದ್ವಾ ಒತ್ಲಂತೆ. ಒಂದು 3 ಗಂಟೆಗೆ ಹೊಡ್ಕೊಂಡು ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಗಿ ಒಂದಕ್ಕೆ ಬಟ್ಟೆ ಸಿಕ್ಕ ಬರೋದು ಅನ್ಕೊಂಡಂಗೆ ಬಿರ್ನೆ ಅಟ್ಕ ಬಂದಕ್ಕಂತಯಿ. ಇನ್ನು ಒತ್ತಾಗಿಲ್ವಲ್ಲ, ಹತ್ಕೋ ಕಡೆ ಏನೋ ಕಡೆ ಓಡ್ತದೆ ನಿಂತ್ಕೊಂಡು, ತಿನ್ನಕ್ಕೂ ಇಲ್ಲ. ಮತ್ತೆ ಒಂದು 10 ಗಂಟೆ 11 ಗಂಟೆಗೆ ಹೊಡ್ಕ ಬರೋದ ನೀನು. ಇಷ್ಟು ಹೊತ್ತಿಗೆ ಬಂದಿದ್ದೀನಿ ನೋಡು. ಕೋಸಿ ಬೇಡ್ದ ಚೆನ್ನಾಗಿ. ಬಾ ಕೂತ್ಕೋ. ಏನವ ಏನು ಸಮಾಚಾರ? ನನ್ನೆಕಂಗೆ ಗುಡಿಕಂತಿರ್ತೀವಿ. ಅಯ್ಯೋ ಅಕ್ಕ, ಏನು ಹೇಳ್ದ ನಿನ್ನ ಗಂಡನಿಗೆ? ಅಯ್ಯೋ ಹೇಳ್ದಕ್ಕಂತಯಿ ಹೇಳ್ದೆ. ಅವರು ಈಗ ಸುಮ್ಮನೆ ಐಕ್ಳುಗಳು ಕಾಲೇಜ್ಗೆ ಹೋಗ್ತಾರೆ, ಐಕೊಂಡು ಅದ್ಯಾಡ್ಸೋದು ಬೇಡ. ಹಂಗೆ ಮಾಡಿ ಅಲ್ಲಿ ಹೆಣ್ಣು ನೋಡಿ ಅಲ್ಲಿ ಮಾಡೋದ, ಗಂಡು ನೋಡಿ ಮಾಡೋದ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಈ ಥರ ಆಯಿತು. ಎಂಗೇಜ್ಮೆಂಟ್ ಆಗಿ ಎಲ್ಲ ಕಿತ್ತೋದಂಗೆ ಆಗದೆ. ಈಗ ಕಾಲೇಜ್ ಸೇರಿಸಿವಿ. ತಿರ್ಗಾ ವೆಹಿಕಲ್ನ ಓದೋ ವೆಹಿಕಲ್ನ ಹಾಳು ಮಾಡಿ ತಿರ್ಗಾ ಮದುವೆ ಮುಂಜಿ ಅಂದ್ಕೊಂಡು ಆ ವೆಹಿಕಲ್ನ ನಾವೇ ತಲೆಗೆ ಇಡ್ಸೋದು ಬೇಡ, ಸುಮ್ಮನಿರಮ್ಮಿ ಅಂತದೆ ಕಣವ ನಿಮ್ಮ ಅಣ್ಣ. ಅದೇ ಕಣ್ಣ ಅಂದಿಯ ನೀನು? ನಿಮ್ಮ ಮಾವನು ಅಯ್ಯೋ ನಿಂದೊಂದು ಆಲ ಕನಕ. ಇದ್ಯಾಕೆ ಹಿಂಗೆ ಅಡೀರಿ ನೀವು? ಗಣ್ಣು ಇಡ್ತೀವಿ ಎಷ್ಟು ದಿವಸ ಮಡಿಕೊಂಡ್ರು. ನಾಳೆ ದಿವಸಕ್ಕೆ ಏನು ಮಡಿಕೊಂಡು ಉಪ್ಪಿನಕಾಯಿ ಹಾಕಿರ 22-23 ಆಗಿಲ್ವ ಅವಳಿಗೆ? ಇನ್ನೆಷ್ಟು ವರ್ಷ ಆಗಬೇಕು? ಅಲ್ಲ ಹೆಣ್ಣೈಕ್ಳಿಗೆ ವಯಸ್ಸಿದ್ದಾಗಲೇ ಮದುವೆ ಮಾಡಬೇಕು. ಎಲ್ಲ 18 ವರ್ಷ 6 ಸಾಕು ಅಂತ ಕಾಯ್ಕೊಂಡು ಮದುವೆ ಮಾಡಿ ಕಳಿಸ್ತಾರೆ. ನೀವೇ ನಿಂಗೆ ಅವಳನ್ನ ಕಿರಿಯವಳು ಮಾಡೋಕ್ಕೆಲ್ಲ 7 ಮಾಡಿಬಿಟ್ಟು ಅದೇನಪ್ಪ ಅದು ಎಷ್ಟು ವರ್ಷ ಕಂಡು ಮಡಿಕ ಕೂತ್ಕೊಂಡಿರೋ ಕಾಣೆ. ಅಯ್ಯೋ ನಮಗೂ ಮದುವೆ ಮಾಡಬೇಕು ಅಂತ ನಮ್ಗೆ ಆಸೆ ಇರಕ್ಕೆ ತಾಯಿ. ಏನು ಮಾಡಿ ಅಯ್ಯೋ ಸುಮ್ಮನೆ ಇವತ್ತು ತಲೆ ಕೆಟ್ಟೋದಂಗೆ ಆಗದೆ. ನಾನು ಹೇಳೋದನ್ನ ಮಟ್ಟೆಯವರು ಕೇಳ್ತಾನೆ ಇಲ್ಲ ಕಲೆ. ನಿಮ್ಮ ಮಾವ ಕೇಳ್ತಾನೆ ಇಲ್ಲ. ಅದಕ್ಕೆಯ ನಿಮ್ಮ ಇವ್ರನ್ನ ನಿಮ್ಮ ಅಣ್ಣನ ಮಗ ಫ್ಯಾಕ್ಟ್ರಿಗೆ ಹೋಯ್ತಾನೆ, ಹಿಂಗೆ ಆಸ್ತಿ ಹಿಂಗೆ ಇದೆಲ್ಲ ಇದ್ದದಂತ ಚೆನ್ನಾಗಿದಾರಂತೆ ಅನುಕೂಲವಾಗಿ ಅಂತಂದೆ. ಅದಕ್ಕೆ ಈಗ ಇವರು ಅನುಕೂಲವಾಗಿ ಅವರೇ ಅಂತಾನೆ ತಾನೆ ಒಪ್ಕೊಂಡಿದ್ದು. ನೋಡದ ಹೋಗಿ ಒಂದ್ಸತಿ ಮನೆ ಮಟ್ಟ ಎಲ್ಲ ನೋಡ್ಕೊಂಡು ಬಾ. ನಿನ್ಗೆ ಹೆಂಗೆ ಅನ್ಸೋದು? ನಿನಗೆ ಬೇಕಾದ್ರೆ ಮುಂಚೆ ಸಮಾಧಾನ ಅಂತ ಅನ್ಸೋರ್ಬೇಕಾರೆ ಹುಡುಗನ ಬರೀ ಕೇಳೋಕ್ಕಾಯ್ತದೆ. ಸುಮ್ಮನೆ ಈಗಲೇ ಕವನನ್ಗೂ ಏನು ಹೇಳಕ್ಕೆ ಹೋಗೋದು ಬೇಡ ಅಂತವಾಗ ಅಂತದೆ ನಿಮ್ಮ ಮಾವ. ಮತ್ತು ಈಗೇನು ಈಗ ನನ್ನ ಮಾತಾ ಕೇಳು ನೀನು. ನಡಿ ಸಂಡೆ ಮೇಲೆ ಹಂಗೂ ಇವತ್ತು ಬಟ್ಟೆ ಒಗೆದಾರ ಸಿಕ್ಕಿಲ್ಲ. ಒತ್ಲಂತೆ ಮೇಯಿಸ್ಕೊಂಡು ಒಂದು 2 ಗಂಟೆ ಹೊತ್ತಿಗೆ 3 ಗಂಟೆ ಹೊತ್ತಿಗೆ ಹೊಡೆಕೊಂಡು ನಡಿ ಹಸವ. ನಡಿ ಓಟೆ ಬರೋದ ಇವತ್ತೇ ಹೋಗೋದ. ಹೋಗ್ಬಿಟ್ಟು ಅದೇನು ನಿನಗೆ ಮನೆ ಮಠ ಏನು ನೋಡು, ನಮ್ಮ ಅತ್ತಿಗೆ ನಮ್ಮ ಅಣ್ಣನ ವಾತಾವರಣ ನೋಡ್ಬಿಟ್ಟು ನಿನ್ನ ಮನ್ಸಿಗೆ ಸಮಾಧಾನ ಆಯ್ತಾ ಮಾಡದ ಅನ್ನು. ಇಲ್ವಾ ಬೇಡ ಬಿಟ್ಟಾಕು. ಸರಿಯಾ? ಇನ್ನೇನು ಹಂಗಲ್ಲ ಕಣ್ಮಗ. ಈಗ ಅವರು ನಿಮ್ಮ ಅಣ್ಣರು 8 ಹಾಕು ಅಂತಂದರು. ಈಗ ನಾವೇ ಹೋಗಿ ಅಲ್ಲಿ ಹೋದಾಗ ಏನಾದ್ರು ಅನ್ಕೊಳಕ್ಕಿಲ್ವಾ? ಅಯ್ಯೋ ಅವ್ರು ಏನೂ ಅನ್ಕೊಳಕ್ಕಿಲ್ಲ. ಅದೇ ಹಂಗೆ ಅನ್ಕೊಂಡಿದ್ದೀನು, ಏನೂ ಅನ್ಕೊಳಕ್ಕಿಲ್ಲ ಆಯಿತಾ. ನಾವು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ ನಾನು. ಆಮೇಲೆ ನೀನೇ ಅವರು ಅಂತ ಹೆಂಗೆ ಗೊತ್ತು ಅವ್ರಿಗೆ? ಹೆಂಗೆ ಗೊತ್ತು ಹೇಳಿ? ನಮ್ಮ ಅಣ್ಣವ್ರಿಗೆ ನೋಡಿದಾರೆ ನಿನ್ನ, ನೋಡಿದಾಕತ್ತೆ ನಿನ್ನ. ಸುಮ್ಮನೆ ಪಕ್ಕ ನೀನು ತಲೆಗೆಡ್ಸ್ಕೊಬೇಡ ನೀನು. ನೀನೇ ಹೆಂಗಡಿಯ ನೀನು?
ಅಥವಾ ನಾನು ಎಲ್ಲೋ ಹೋಗಿದ್ದ ದೇವಸ್ಥಾನಕ್ಕೆ ಒತ್ತಾಯಿತು ಅಂದ್ಕೊಂಡು ಹೋಗೋದು ಇದ್ಬಿಟ್ಟು ಇವತ್ತು ನಾಳೆಗೆ ಎದ್ದು ಆ ಥರನೇ ಬಂದ್ಬಿಡೋದು. ಇನ್ನೇನು ನಿನಗೂ ಮನೆ ಮಠ ನೋಡು, ಹೆಂಗೆ ಹೊಲ್ತಕ್ಕೂ ಹೋಗೋದ ನಾಳೆಗೆ ಎದ್ದು ಹೊಲಗಿನ ನೋಡು, ಎಲ್ಲ ನೋಡ್ಕೊಂಡು ಅಕ್ಕಪಕ್ಕದವ್ರನ್ನೂ ಬೇಕಾದ್ರೆ ವಿಚಾರಿಸ್ಕೊ. ನಿನ್ನ ಮನ್ಸು ಸಮಾಧಾನಕ್ಕೆ ಏನಾದ್ರು ಒಪ್ಪಿಗೆ ಆಯಿತು ಅಂದ್ರೆ ಬೇಕಾದ್ರೆ ಆಮೇಲಿಂದ ಕವನಂಗೆ ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಇವ್ರಿಗೆ ನಾನು ಹೇಳ್ತೀನಿ ಬಂದು ನೋಡಿ ಅಂತವ. ಇನ್ನೇನು ಒಟ್ಟಿಗೆ ಪರೀಕ್ಷೆ ಮಾಡಕ್ಕೆ ಬಂದಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗೋದು ಬೇಡ. ಸರಿಯಾ? ಅವ್ರಿಗೆ ಹೆಂಗೆ ಗೊತ್ತಾಗೋದು ಬಿಡು, ನಾನು ಹೆಂಗೋ ಮಾಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ಎಲ್ಲಿಗೋ ಬಂದಿದ್ದೋ ನಾವು ಅನ್ಕೊಂಡು ಬರ್ತೀನಿ, ಯಾವ್ರೇ ಕೇಳಕ್ಕೆ ಬಂದರು ಎಲ್ಲಾರೇ ತೋರಾಕಿ ಅಂತ ಅಂತವ್ರೆ. ಈಗ ನಿನ್ನ ಮಗಳನ್ನೇ ಅಂತ ನಾನು ನಿನ್ನ ಹೇಳಿಲ್ಲ, ನಾನು ಇಲ್ಲೊಂದು ಹೆಣ್ಣು ಅಂತ ಹೇಳಿವ್ನಿ, ನಿನ್ನ ಮಗಳೇ ಅಂತ ಹೇಳಿದ್ದಾನೆ ನಾನು. ಆಮೇಲೆ ಬೇಕಾದ್ರೆ ನಾನು ಹೇಳ್ಕೊತೀನಿ, ಹಂಗಾರೆ ಹೇಳ್ಕೊತೀನಿ. ನೀನು ಮೊದಲು ನೀನು ನಡೆಯವ, ನೀನು ಮುಂದೆ ಬರೋದ್ರ ಬಗ್ಗೆ ನೀನು ಈಗಲೇ ಮಾತಾಡ್ಬೇಡ ನೀನು. ಸುಮ್ಮನೆ ಹುಡುಗ ಒಳ್ಳೆಯದು ಅಂತ ನನಗೆ ಆಸೆ ಮಾಡ್ತಿರೋದು. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಯ್ತಾನೆ, 25,000 ರೂಪಾಯಿ ಸಂಬಳ, ಇನ್ನೇನು ಆಗ್ಬೇಕಾಕ? ರಾಣಿ ಹೆಂಗೆ ನೋಡ್ಕೊತಾನೆ ನಡಿ. ಎಲ್ಲನೂ 12-20 ಎಷ್ಟು ಚೆನ್ನಾಗಿ ಮನೆ ಹೆಂಗೆ ಮಡ್ಗನೆ ಗೊತ್ತಾ? ನೀನು ನೋಡ್ರೆ ನೀನೇ ಖುಷಿ ಪಡ್ತೀಯ. ಆ ಸೋಫಾ ಸೊಟ್ಟು ಯಾವ್ಯಾವ ಪದಾರ್ಥ ಒಂದು ಅದೇ ಒಂದಿಲ್ಲ ಅನ್ನಂಗಿಲ್ಲ. ವಾಷಿಂಗ್ ಮಿಷಿನು, ಫ್ರಿಜ್ಜು ಗಿಜ್ಜು ಎಲ್ಲನೂ 12-20 ಜೋಡಿಸದೆ ಒಯ್ದ. ಅದಕ್ಕೆ ನಾನು ಕಂಡವ್ರು ತೋರಾಕಿದ್ರೆ ಅದೇ ಕಂಡವ್ರು ತೋರಾಕ್ಬೇಕು. ನಮ್ಮವ್ರು ಚೆನ್ನಾಗಿರಲಿ ಅಂತ ನಾನು ಹಂಗೆ ಆಸೆ ಮಾಡೋದು, ನನ್ನ ಮಗಳೇ ಚೆನ್ನಾಗಿರಲಿ ಅಂತವ. ನೀನೇನು ಹಿಂಗೆ ಆಡ್ತಾ ಇದೀಯೋ ಕಾಣೆ. ಈಗ ನಡೆಯವ, ಆಯಿತು, ಸಂಜೆ ಮೇಲೆ ಹೋಗ್ಬಿಟ್ಟು ನೋಡ್ಕೊಂಬರೋದ. ಇನ್ನೇನು? ಸರಿ ನಡೆಯವ, ಆಯಿತು. ಅದಕ್ಕೆ ನಿಮ್ಮ ಅಣ್ಣನ ಹಂಗೆ ಅಂದಿದ್ದು, ಈಗ ಕವನನಿಗೆ ಯಾ ಸುದ್ದಿನೇ ಎತ್ಬೇಡ ಅಂತ. ಈಗ ಈಕ್ಳಿಗೂ ನೀನು ಏನು ಹೇಳ್ಬೇಡ ನಮ್ಮ ಮನೇಲಿ. ಎಲ್ಲ ಹೋಗ್ಬಿಟ್ಟು ಬರಬೇಕು ಅಂದ್ಕೊಂಡು ಏನೋ ಕಾರ್ಯ ಅದೇ ಅನ್ಕೊಂಡು ಸುಮ್ಮನೆ ಏನಾರು ಒಂದು ನಾನು ಹೇಳ್ತೀನಿ ನಮ್ಮ ಮಕ್ಳಿಗೆ ಹೇಳ್ಬಿಟ್ಟು ನಾನು ಬರ್ತೀನಿ. ಇಬ್ಬರು ಹೋಗ್ಬಿಡದ, ಎದ್ದಿ ವಾತಾರೋದಕ್ಕೆ ಒಟ್ಟು ಬಂದ್ಬಿಡ್ಬೇಕು ಮಾತ್ರ. ನಾಳಿಕೆ ಬಂದ್ಬಿಡೋದ ಬಾ, ಎದ್ದಿ ಹೊಲ್ ತಗೊಂಡೋಗೋದ. ನಮ್ಮ ಅದಕ್ಕೇನೋ ಕರ್ಕತೀನಿ, ಎದ್ದಿ ಹೊಲ್ ಹೋಗ್ಬಿಟ್ಟು ಬುರಾಕೈತಿದ್ದ ಬಕ್ಕ ಅದೇ ಕಂಗಡಿಯ ನೀನು ಬಾ. ಸುಮ್ಮನೆ ನಿನ್ಗೆ ಗೊತ್ತಾಯ್ಕಿಲ್ಲ, ನಿನಗೆ ನಮ್ಗೆ ಗೊತ್ತಿರೋ ಜನಕ್ಕೆ ಮಾಡ್ಬೇಕನ್ನಕ. ಈಗ ಹೋಗಿದ್ರಲ್ಲವ, ಗೊತ್ತಿಲ್ದು ಊರಿಗೆ ಹೋಗಿ ಈಗ ಸಿಕ್ಕಾಕೊಂಡು ನಳ್ಳಿದಿರಿ ತಾನೆ, ಹಂಗೆ ಆಗ್ಬೇಕಾ? ಆ 5 100ಕ್ಕೆ 100 ಭಾಗ ನಾನೇ ಬರ್ದು ಕೊಡ್ತೀನಿ. ನಮ್ಮ ಅಣ್ಣು ಅಷ್ಟೇ, ನಮ್ಮ ಅದಕ್ಕೇನೋ ಅಷ್ಟೇ, ಹೊಸಿ ಒಳ್ಳೆಯರಲ್ಲ ಗೊತ್ತಾ? ಅದಕ್ಕೆ ನಾನು ಒಳ್ಳೆ ಇರೋದು, ಈ ವೈಕ್ಳು ಒಳ್ಳೆಯವಲ್ವ ಅಂತ ಒಳ್ಳೆ ಮನೆಗೆ ಸೇರ್ಸೋದು ಅಂತ ನಾನು ಹಂಗೆ ಬಟಾಡ್ತಾ ಇರೋದು. ನೀನೇನು ಅರ್ಥನೇ ಮಾಡ್ಕೊಳಕ್ವಲ್ಲ ನೀನು. ಸರಿ ಆಯಿತು ನಡೆಯವ, ಈಗ ಹೋಗಿ ನೋಡ್ಕೊಂಡೆ ಬರೋದ. ಬತ್ತೀನಿ ನೋಡಿ, ಮತ್ತೆ ಒಂದು 3 ಗಂಟೆ ಗಂಟ ಬಾಯಾಡ್ಸ್ಕೊಂಡು ಬತ್ತೀನಿ. 3 ಗಂಟೆ ಮೇಲೆ ನೀರು ಕುಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಗಾಯ್ತದ. ಅದು ಎಷ್ಟೊತ್ತು ಹೋಗ್ಬಿಟ್ಟು ಬರೋಕ್ಕಾಯ್ತದಂತೆ. ಸರಿ ಆಯಿತು ಅಕ್ಕ. ಮತ್ತು ನಾನು ಹೋಗೋಣ. ಮತ್ತೀಗ ನಾನು ನಾಷ್ಟನೇ ಮಾಡಿದೆ, ನಾನು ಹೋಗು ಮಾಡೋಗು. ಸರಿ ಮತ್ತೆ ಆಯಿತು, ನಾನು ಬರ್ತೀನಿ. ಬಾ ಮತ್ತೆ ನೀನು. ಆಯಿತು, ಹೋಗು ನೀನು ಅಕ್ಕ. ಆಮೇಲೆ ತಳಾರ ಮಾಡ್ಕೊಂಡು ಕುತ್ಕೊಬೇಡ, ಬಂದ್ಬಿಡು. ಆಯಿತು, ಹೋಗವ, ತಳಾರ ಮಾಡಿಕ್ಲಕ್ಕ ಹೋಗಿ ಬರ್ತೀನಿ. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ, ನಮ್ಮ ನಿಜಕ್ಕೂ ಈಗ ಆಗಿದ್ದು ಇದಕ್ಕೆ ಎಂಗೇಜ್ಮೆಂಟ್ ಹಾಕಿತ್ತೋಯ್ತು ನನ್ನ ಮಗಳಿಗೆ. ಏನೋ ಎಂತು ಅಂತವ, ನಿಜವಾಗ್ಲೂ ಮದುವೆ ಸುದ್ದಿ ಹತ್ರ ಎದುರ್ಕಾಯ್ತದೆ. ಬೇರೆ ಅಯ್ಯೋ ಇನ್ನೊಂದು ವರ್ಷ ಬೇಡವೇ, ಈ ವರ್ಷ 2 ವರ್ಷ ಅಂದ್ಕೊಂಡು ಕಾಲೇಜ್ ಬೇರೆ ಸೇರಿಸ್ಬಿಟ್ಟಿವಿ. ಇವಳು ಬೇರೆ ಜೀವ ತೆಗಿತಾವಳೆ. ಗೊತ್ತಿರೋ ಜನ ಹುಡುಗನು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಯ್ತಾನೆ, ಅದೇನೋ ಆಗಿದಾನಂತೆ ಫ್ಯಾಕ್ಟ್ರಿಲಿ. ಆಮೇಲಿಂದ ಸಂಬಳು ಚೆನ್ನಾಗದೆ, ಆಮೇಲೆ ಮನೆ ಕಡೆನೂ ಚೆನ್ನಾಗವ್ರೆ, ಜಮೀನು ಅವೆ ಅಂತ ಆಸೆ ಪಡ್ತಾಳೆ. ಒಬ್ಬ ಮಗ ಏನೋ 2.5 ಎಕರೆ 3 ಎಕರೆ ಜಮೀನು ಅವೆ ಅಂತ. ಸಾಕು ಬಡಬಗ್ತಿಗೆ ನಾವು ಇರೋ ತಕ್ಕನಾಗಿ ಒಟ್ಟಿಗೆ ಹುಡುಗ ಹೆಂಗೋ ಏನೋ ಒಟ್ಟಿಗೆ ನೋಡ್ತೀನಿ, ಮನೆ ಮಠನ ನೋಡ್ಕೊಂಡು ಬರೋದ ಅಂತಂಗೆ. ಏನೋ ಹಿಂದು ಮುಂದೆ ವಿಚಾರಿಸ್ದಂಗೆ ಆಮೇಲೆ ಮಾಡ್ಬಿಟ್ಟು ಕಣ್ಣು ಬಾಯ್ಬಿಡಕ್ಕದ. ಅದಕ್ಕೆ ಮೊದಲು ಹೋಗಿ ಒಂದ್ಸತಿ ನೋಡ್ಕೊಂಡು ಬರ್ತೀನಿ ಕಣ್ರಪ್ಪ. ಹಂಗೆ ಅನುಬಂಧದ ಅಲೆಗಳು 3 ವಿಡಿಯೋವು ಪ್ರಸಾರ ಆಯ್ತವೆ ಇನ್ನು ಮುಂದೆ. ಸರಿರಪ್ಪ, ಬೆಳಿಗ್ಗೆ 11:30 ಮಧ್ಯಾಹ್ನ 2:30 ಸಂಜೆ 5:30 3 ವಿಡಿಯೋಗಳು ಪ್ರಸಾರ ಆಯ್ತವೆ. ಮಾಮೂಲಿ ಹಳ್ಳಿ ಸೊಬಗುಟ್ಟು ಚಾನಲ್ನಲ್ಲಿ ನಿಂಗಮ್ಮ ದೊಡವ ಸುಬ್ಬಪ್ಪನ ವಿಡಿಯೋ ಆಲೇ ಪ್ರಸಾರ ಆಗಿ ಸುಮಾರು ಎಪಿಸೋಡ್ಗಳು ಬರ್ತವೆ. ಈಗ 15 ದಿನವೇ. ಯಾರು ಹೋಗಿ ನೋಡಿಲ್ಲ, ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಳ್ಳಿ ಸೊಬಗು 2 ಅಂತ ಸರ್ಚ್ ಮಾಡಿದ್ರೆ ಸಿಗ್ತವೆ, ಅದರಲ್ಲಿ ಅಪ್ಲೋಡ್ ಆಯ್ತವೆ. ಸರಿರಪ್ಪ, ಬರೋರ ಮತ್ತೆ ಹಂಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ, ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ. ಬರೋರ ಮತ್ತೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.